ಯಾವ್ದು ಗುರು ಇವತ್ತಿನ ಒಂದು ಅಡ್ವೆಂಚರ್ ಅಂತೀರಾ? ಜೀವನದಲ್ಲಿ ಫಸ್ಟ್ ಟೈಮ್ ಬೆಳಗ್ಗೆ 5 ಗಂಟೆಗೆ ಸೂರ್ಯೋದಯ ಆಗ್ಲಿ ಅಂತ ಬೇಡ್ಕೊಂತಿದ್ದೀನಿ. ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸೋ ಬೆಳಕು ಕಾಣ್ತದ. ಯಾಕೆ ಗೊತ್ತಾ, ಇವತ್ತು ಒಂದು ಟ್ರೆಕ್ಕಿಂಗ್ ಅಡ್ವೆಂಚರ್ನ ಪ್ಲಾನ್ ಮಾಡಿದ್ದೆ. ಫಸ್ಟ್ ನಮ್ಮ ಅತ್ತೆ ಬೆಲೆನ ನಾನು ಡಿಪಾರ್ಟ್ ಮಾಡಿದ್ದು 7:30ಗೆ. ಅರ್ಧ ಅವರ್ ವೆಯ್ಟ್ ಮಾಡಿದೆ ಮೆಜೆಸ್ಟಿಕ್ ಬಸ್ಗೆ. ಮೆಜೆಸ್ಟಿಕ್ ಬಸ್ ಸಿಕ್ಕಿದ್ದು 8 ಗಂಟೆಗೆ. 8 ಗಂಟೆಗೆ ಅತ್ತಿ ಬೆಲೆಯಲ್ಲಿ BMTC ಬಸ್ ಹತ್ತಿದ್ದಕ್ಕೆ ಸ್ಯಾಟಲೈಟ್ಗೆ ಬರೋ ಅಷ್ಟೊತ್ತಿಗೆ, ಅಂದ್ರೆ ಮೆಜೆಸ್ಟಿಕ್ ಬಂದು ಮೆಜೆಸ್ಟಿಕ್ ಇಂದ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬಂದಿದ್ದು ಸರಾಸರಿ 11 ಗಂಟೆ ಆಯ್ತು. 11 ಕಾಲ್ ಆಗಿತ್ತು. ಅಲ್ಲಿಗೆ ಆಲ್ಮೋಸ್ಟ್ 3.25 ಅವರ್ ಅತ್ತಿ ಬೆಲೆಯಿಂದ ಸ್ಯಾಟಲೈಟ್ಗೆ. ಸೊ ಮತ್ತು ಸ್ಯಾಟಲೈಟಲ್ಲಿ ನಾನು ಬಜೆಟ್ ಟ್ರಾವೆಲರ್ ಅಲ್ವಾ, ಆದ್ದರಿಂದ ಸಾರಿಗೆ ಬಸ್ಗೆ ವೆಯ್ಟ್ ಮಾಡ್ತಿದ್ದೆ. ಸಾರಿಗೆ ಬಸ್ಸು ಫುಲ್ ಹೌಸ್ಫುಲ್ ಗುರು. ನಾನು ಯಾವಾಗಲೂ ವೀಕ್ ಡೇಸಲ್ಲಿ ಟ್ರಾವೆಲ್ ಮಾಡ್ತಿದ್ದೆ. ಫಾರ್ ದ ಫಸ್ಟ್ ಟೈಮ್ ವೀಕೆಂಡಲ್ಲಿ ಟ್ರಾವೆಲ್ ಮಾಡ್ತಿರೋದು. ಸೊ ಆದ್ದರಿಂದ ನನಗೆ ಐಡಿಯಾ ಇರಲಿಲ್ಲ ಜನ ಹೆಂಗಿರ್ತಾರೆ ಅಂತ. ಏನು ಜನ ತೊಗೊಂಡ್ಬಿಟ್ಟಿದ್ರು. ಈವನ್ ರಾಜಹಂಸದಲ್ಲೂ ಖಾಲಿ ಇಲ್ಲ. ಕೊನೆಗೆ ನನ್ನ ಪುಣ್ಯಕ್ಕೆ ಇನ್ನೇನು ಮನೆಗೆ ರಿಟರ್ನ್ ಬರಬೇಕು ಗುರು, ಆಗೊಂದು ಟ್ವಿಸ್ಟ್ ಆಯಿತು. ಏನು ಟ್ವಿಸ್ಟ್ ಅಂದರೆ, ಈ ಎಲೆಕ್ಟ್ರಿಕ್ ಬಸ್ಗಳು ಬಿಟ್ಟಿದ್ದಾರಲ್ಲ, ಯಾವುದೋ ಹೆಸರೇನು ಬರ್ತಿಲ್ಲ, EV ಬಸ್ಸಸ್, KSRTC EV ಬಸ್ಸಸ್ಸು, ಅದರಲ್ಲಿ ಬಂದೆ. ಎಲ್ಲಿಂದ ಅಂದರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬೆಂಗಳೂರಿಂದ ವಿರಾಜಪೇಟೆಗೆ 790 ರುಪೀಸು. ಒಳ್ಳೆ ರೈಡ್ ಗುರು, ಸಖತ್ತಾಗಿತ್ತು. 4.5 ಅವರ್ ಹೆಂಗೋಯ್ತಂತ ಲಿಟ್ರಲಿ ಗೊತ್ತಿಲ್ಲ. ತಕ್ಷಣ ಹಂಗೆ ಒಂದು ಬಸ್ ಸಿಕ್ತು. ಎಲ್ಲಿಗೆ? ಕಕ್ಕಬೆ ಅಂದ್ಬಿಟ್ಟು. ಕಕ್ಕಬೆ ಬಂದು ಮಡಿಕೇರಿಲಿ ಅಥವಾ ಕೂರ್ಗಲ್ಲಿ ಒಂದು ಊರು. ಸೊ ಅಲ್ಲಿಗೆ ಬಂದು ಈಗ ಇಳ್ಕೊಂಡಿದ್ದೀನಿ. ಸರಾಸರಿ 4:15ಗೆ ಇಲ್ಲಿಗೆ ರೀಚ್ ಆಗಿದ್ದು, ಈಗ 5 ಗಂಟೆ. ಸೊ ಈ ಒಂದು ವೇಳೆ 5 ಗಂಟೆಯಲ್ಲಿ ಬೇಡ್ಕೊತಿದ್ದೀನಿ ಗುರು, ಯಾವಾಗ ಬೆಳಕಾಗುತ್ತಂತ. ಯಪ್ಪ, ಕಕ್ಕಬ್ಬೆ 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 ಕಕ್ಕಬ್ಬೆ. ಕೊನೆಗೂ ಸ್ವಲ್ಪ ಲೈಟಾಗಿ ಬೆಳಕಾಗಿದೆ. ಈ ಬೆಳಕಲ್ಲೇ ಟ್ರೆಕ್ಕಿಂಗ್ ಅನ್ನ ಶುರು ಮಾಡ್ತಿರೋದು. ಯಾವ್ದು ಗುರು ಇವತ್ತಿನ ಒಂದು ಅಡ್ವೆಂಚರ್ ಅಂತೀರಾ? ತದಿಯಾಂಡ ಮೋಲ್. ಏನ್ ಗುರು ತದಿಯಾಂಡ ಮೋಲ್ ಅಂತಿದೀಯ ಅಂದ್ರೆ, ತದಿಯಾಂಡ ಮೋಲ್ ಬಂದು ಕರ್ನಾಟಕದ 3ನೇ ಅತಿ ಎತ್ತರದ ಶಿಖರ. ಫಸ್ಟ್ ಯಾವ್ದು ಗುರು ಅಂದ್ರೆ ಮುಳ್ಳಯ್ಯನಗಿರಿ ಆದ್ಮೇಲೆ ಬರೋದೆ ಕುದುರೆಮುಖ ಆದ್ಮೇಲೆ ಬರೋದೆ ತದಿಯಾಂಡ ಮೋಲ್. ಈ ತದಿಯಾಂಡ ಮೋಲ್ ಟ್ರೆಕ್ಕಿಂಗ್ ಏನಿದೆ ಮಡಿಕೇರಿಯಲ್ಲಿ ತುಂಬಾ ಫೇಮಸ್ ಗುರು, ತುಂಬಾ ಫೇಮಸ್. ಈ ಒಂದು ಬೆಟ್ಟನ ನಾವು ಇವತ್ತು ಟ್ರೆಕ್ ಮಾಡಕ್ ಹೊಂಟಿದ್ದೀರಿ. ನಾವು ಅಂದ್ರೆ ಯಾರು ಅಲ್ಲ, ನಾನು ಮತ್ತೆ ನೀವು. ಬಿಕಾಸ್ ಐ ಆಮ್ ಎ ಸೋಲೋ ಟ್ರಾವೆಲರ್ ಅಂತ ಮಾಸ್ ರಿಲ್ಯಾಕ್ಸ್. ಹಂಗು ಹಿಂಗು ಕೊನೆಗೂ ಬೆಳಕಾಯ್ತು. ಶಿವ, ಏನ್ ಶಿವ, ಸ್ವರ್ಗಕ್ಕೆ 2 ಹೆಜ್ಜೆ. ಹುಡುಗರು ಈ ಸೈಡಿಂದ ವಿರಾಜಪೇಟೆಯಿಂದ ಬರ್ತೀವಿ. ಹಿಂಗೋದ್ರೆ ಕಕ್ಕಬೆಯಿಂದ ಹಿಂಗೆ ನಡ್ಕೊಂಡು ಬರ್ತೀವಿ. ಈ ಸೈಡ್ಗೆ ನಮ್ಮ ಟ್ರೆಕ್ಕಿಂಗ್ ಇರೋದು. ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಕಕ್ಕಬೆ 2 ಕಿಲೋಮೀಟ್ರು. ನಾನೀಗ 2 ಕಿಲೋಮೀಟ್ರ್ ಬಂದಿದ್ದೀನಿ. ಈ ಸೈಡ್ಗೆ ಹೋದರೆ ನಾಕ್ನಾಡ್ ಅರಮನೆ, ದಟ್ ಈಸ್ ನಾಕ್ನಾಡ್ ಪ್ಯಾಲೇಸು, 3 ಕಿಲೋಮೀಟ್ರ್ ಇದೆ ಈ ಸೈಡ್ಗೆ. ಇನ್ನು ಇವತ್ತಿನ ಒಂದು ಟ್ರೆಕ್ಕಿಂಗ್ ತದಿಯಾಂಡ ಮೋಲ್ ಯಾಕೆ ಗುರು ಅಂದ್ರೆ, ಲಾಸ್ಟ್ ವರ್ಷ ನಾನು ಇದೇ ಟೈಮ್ಗೆ ಕೇದಾರ್ನಾಥ್ಗೆ ಹೋಗಿದ್ದೆ. ಕೇದಾರ್ನಾಥ್ ಟ್ರೆಕ್ಕಿಂಗ್ ಗುರು, ನನ್ನ ಜೀವನದಲ್ಲಿ ಮಾಡಿರೋ ಟ್ರೆಕ್ಕಿಂಗ್ ಎಲ್ಲ ಬೆಸ್ಟ್ ಅಂದ್ರೆ ಕೇದಾರ್ನಾಥ್ ಟ್ರೆಕ್ಕಿಂಗು. ಇನ್ ಕೇಸ್ ನಿಮ್ಗೆ ಚಾನ್ಸ್ ಸಿಕ್ಕಿದ್ರೆ ಡೋಂಟ್ ಮಿಸ್ ಕೇದಾರ್ನಾಥ್ ಟ್ರೆಕ್ಕಿಂಗ್ ಅಥವಾ ಚಾರಣ. ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸು. ದೇವಲೋಕ ಹೆಂಗಿರುತ್ತೆ ಅಂತ ಒಂದು ಸೆಟ್ ಎಕ್ಸಾಂಪಲ್. ಅದಾದ್ಮೇಲೆ ಈ ವರ್ಷ ಹೋಗ್ಬೇಕು ಅನ್ಕೊಂಡಿದ್ದೆ ಕೇದಾರ್ನಾಥ್ಗೆ, ಟೈಮ್ ಪರ್ಮಿಟ್ ಮಾಡಿಲ್ಲ. ನಮ್ಮ ಕರ್ನಾಟಕದಲ್ಲೇ ಇರೋ ಇನ್ನೊಂದು ದೇವಲೋಕ ತದಿಯಾಂಡ ಮೋಲ್ನ ನೋಡೋಣ ಅಂತ ಮಡಿಕೇರಿ ಅಥವಾ ಕೂರ್ಗ್ ಅಂತ ಏನು ಕರಿತೀವಿ, ಇಲ್ಲಿಗೆ ಬಂದಿದ್ದೀನಿ.
ಆಕೆ ಬಲು ಚೂಟಿ ಮಾತಂಬು ಸಿಕ್ಕಾಪಟ್ಟೆ. ನಡ್ಕೊಂಡು ಹೋಯ್ತಿದ್ರೆ ಏನೋ ಕಾಫಿ ಚಿಗುರ್ತಿದ್ಯೇನೋ ಅಥವಾ ಕಾಫಿ ಹೂವು ಚಿಗುರ್ತಿದ್ಯೇನೋ ಗೊತ್ತಿಲ್ಲ. ವಾ, ಒಳ್ಳೆ ಮಲ್ಲಿಗೆ ಹೂವು ಸ್ಮೆಲ್ ಹೆಂಗಿರುತ್ತೆ ಅಪ್ಪ, ಅಂಥ ಪರಿಮಳ ಗುರು. ನ್ಯಾಚುರಲ್ ಫ್ರಾಗ್ರೆನ್ಸ್, ಅಡಿಪೋಳಿ ಗುರು. ಏನು ಜಾಗ ಗುರು, ಸೈಕಾಗಿದೆ ಗುರು. ವಾ, ಅದ್ಭುತ. ಇಲ್ಲೇ ಹಿಂಗಿದೆ ಅಂದರೆ ಇನ್ನು ಟ್ರೆಕ್ಕಿಂಗ್, ಅಸಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋವಾಗ ಎಂಥ ಫೀಲ್ ಇರುತ್ತೆ ಗುರು. ಇದು ಜಸ್ಟ್ ಇನ್ನು ಬೇಸ್ ಪಾಯಿಂಟ್ ಏನಿದೆ, ತದಿಯಾಂಡ ಮಾಲ್ ಬೇಸ್ ಪಾಯಿಂಟು, ಅಲ್ಲಿಗೆ ಹೋಯ್ತಿದ್ದೀನಿ. ಇನ್ನು ಅಲ್ಲಿಂದ ಅಸಲಿ ಟ್ರೆಕ್ಕಿಂಗ್ ಶುರುವಾಗೋದು, ಅಸಲಿ ರಮಣೀಯ ಮನೋಹರವಾದ ದೃಶ್ಯಗಳು ಕಾಣಿಸ್ಕೊಳ್ಳೋದು. ಆಹಾ, ನಮ್ಮ ಪಾಪ್ಯುಲೇಷನ್ ಒಂದು ಕಂಟ್ರೋಲ್ ಆಗಿಬಿಟ್ರೆ ನಮ್ಮ ದೇಶದಲ್ಲಿ ಇಂಥ ಜಾಗಗಳು ನೆಕ್ಸ್ಟ್ 100 ಇಯರ್ಸ್ ತನಕ ಹಿಂಗೇ ಇರುತ್ತೆ ಗುರು. ಪಾಪ್ಯುಲೇಷನ್ ಪ್ರೆಷರಿಂದನೇ ಹೆಚ್ಚುವರಿ ಜಾಗಗಳೆಲ್ಲ ಹಾಳಾಗ್ತಿರೋದು. ಆದ್ದರಿಂದ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಹುಮುಖ್ಯ. ಇನ್ನು ಸೂರ್ಯ ಉದಯಿಸ್ತಿದ್ದಾನೆ. ಆ ದಿಕ್ಕಿನಿಂದ ಬಂದರೆ ಈ ರೋಡ್ಗೆ ಹೋಗ್ಬೇಡ್ರಪ್ಪ. ನೋಡಿ, ಇಲ್ಲಿ ನಾಲ್ಕನಾಡು ಅರಮನೆ ಅಂತ ಹಾಕಿದ್ದಾರೆ. ಹಿಂಗೆ ಫಾಲೋ ಮಾಡ್ಕೊಂಡು ಮೇಲಕ್ಕತ್ತಿ. ಆಲ್ಮೋಸ್ಟ್ ಸನ್ರೈಸ್ ಟೈಮ್. ಸೂರ್ಯೋದಯ ದಯ ದಯ. ನಿಶಬ್ದ ಎಲ್ಲೆಲ್ಲೂ ಬರೀ ಹಕ್ಕಿಗಳ ಚಿಲಿಪಿಲಿ ಶಬ್ದ ಕೇಳಿಸಿರೋದು. ಎಲ್ಲ ಕಡೆ ನಿಶಬ್ದ. ನೋಡಿದ್ರು ಈ ಸೈಡ್ಗೆ ನಾಲ್ನಾಡು ಪ್ಯಾಲೇಸ್ ಇರೋದು. ನಾಲ್ನಾಡು ಪ್ಯಾಲೇಸ್ ಟುವರ್ಡ್ಸ್ ಲೆಫ್ಟು. ಆನೆಗಳಿವೆ, ಎಚ್ಚರಿಕೆ, ಎಲಿಫೆಂಟ್ ಕ್ರಾಸಿಂಗ್ ಏರಿಯಾ, ಕಾಷನ್. ನಾಲ್ನಾಡು ಪ್ಯಾಲೇಸು ನಾನು ನಡ್ಕೊಬಂದಿದ್ದು, ಈಗ ಹೋಗ್ಬೇಕಾಗಿರೋದು. ಇಂಥ ಜಾಗಕ್ಕೆ ಬಂದಾಗ ಒಂದು ಸಣ್ಣ ಟೀ ಅಂಗಡಿ ಈ ಥರ ಇದ್ದರೆ ಎಷ್ಟು ಸೈಕಾಗಿರುತ್ತೆ. ಬಟ್ ಕ್ಲೋಸ್ ಮಾಡಿದ್ದಾರೆ, ಇನ್ನೂ ಓಪನ್ ಮಾಡಿಲ್ಲ. ಒಂದು ಚಾ ಪಟ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿ ಕಂಪ್ಲೀಟ್ ಟ್ರೆಕ್ಕಿಂಗ್ ಮಾಡಿಕೊಂಡು ಬಂದ ಮೇಲೆ ಸಾಪಾಟ್ ಮಾಡ್ಬೋದು, ಊಟ ಮಾಡ್ಬೋದು. ಪರವಾಗಿಲ್ಲ, ತಡಿತೀನಿ 2 ದಿನ ವಿತೌಟ್ ಊಟ ಸಾಪಾಟ್ ಭೋಜನ ಇರ್ಬೋದು. ಆರ್ ಯು ಹಂಗ್ರಿ? ಈ ಸೈಡ್ಗೆ ಬನ್ನಿ, ಕೊಡವ ಸ್ಟೈಲಲ್ಲಿ ಊಟ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಮ್ಮದು ಫಸ್ಟ್ ಪ್ರಯಾರಿಟಿ ಚಾರಣ, ಟ್ರೆಕ್ಕಿಂಗ್. ಲಾರಿ, ಬಸ್ಸು, ಟಿ ವಾಹನಗಳಿಗೆ ಹಾಗೂ ಯಾವುದೇ ಭಾರಿ ವಾಹನಗಳಿಗೆ ಪ್ರವೇಶವಿಲ್ಲ. ರಸ್ತೆ ಇಕ್ಕಟ್ಟಿನಲ್ಲಿದೆ, ನಿಧಾನವಾಗಿ ಚಲಿಸಿ. ಮುಂಚೆ ಎದ್ದು ಇವ್ರೆ ಕೂಗ್ತಾರೆ, ಸೂರ್ಯ ಹುಟ್ಟೋಕ್ ಮುಂಚೆ ಫುಲ್ ಬ್ರೈಟ್ ಆಗಿರ್ತಾರೆ. ಮದ್ವೆ ಮನೆಗ್ ಬಂದು ಎಲ್ಲ ಕೆಲಸ ನೋಡ್ತಾರೆ. ಹತ್ತು ಐಸ, ಇನ್ನು ಜೋರಾಗೈಸ. ಇವ್ರು ಬಂದ ಟೆನ್ಷನ್ನು, ಅದು ಓಲ್ಡನ್ನು, ಎಣ್ಣೆಗಾಡಿ ಜಂಕ್ಷನ್ನು. ಅಪ್ಪು ಬಂದರು ಭಾವ ಬಂದರು. ಇನ್ನೂ 1.5 ಕಿಲೋಮೀಟ್ರ್ ಮುಗ್ಬೇಕು ಶಿವ, ಬೇಸ್ ಪಾಯಿಂಟ್ಗೆ. ಅದಾದಮೇಲೆ ಇನ್ನೂ ಬಾಕಿ ಇದೆ ಒಂದು 4 ಕಿಲೋಮೀಟ್ರ್ ಟ್ರೆಕ್.
ಏನು ಸೈಕಿದೆ ಗುರು. ಬಣ್ಣ ಬಣ್ಣದ ಲೋಕ ವರ್ಣಿಸಲು ಸಾಲದು ಈ ಬಾಳು. ನೋಡಿ ಶಿವ, ಫಸ್ಟ್ ಲೇಯರ್ ಆಫ್ ಸ್ವರ್ಗ ಇಲ್ಲೇ ಕಾಣಿಸ್ತಿದೆ. ಮೋಡಗಳು ಬೆಟ್ಟಗಳ ಮೇಲೆ ರೊಮ್ಯಾನ್ಸ್ ಮಾಡ್ತಿದ್ದಾವೆ. ಸೂರ್ಯೋದಯವಾಗಿದೆ. ಈ ಒಂದು ಟ್ರೆಕ್ಕು ವಾಲ ಇದೇ ಜಾಗ ಒಂದು 100 ವರ್ಷಗಳಿಂದ ಹೆಂಗಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಮೈ ಜುಮ್ ಅನ್ನೋದು ಗುರು. ಹೆಂಗೈತೆ ನೋಡಿ ಶಿವ, ವಾ ಸೈಕೆಸ್ಟ್. ಎಸ್ಪೆಷಲಿ ಈ ವ್ಯೂ ಅಂತೂ ನೋಡಿ, ಲೇಯರ್ ವೈಸು ಎಷ್ಟು ಚೆನ್ನಾಗಿ ಕವರ್ ಆಗಿದೆ. ಮೋಡ ಬೆಟ್ಟ, ಮೋಡ ಬೆಟ್ಟ, ಮೋಡ ಬೆಟ್ಟ, ಸೂರ್ಯೋದಯ. ಪರ್ಫೆಕ್ಟ್ ಪಿಕ್ಚರ್ಸ್ಕ್ಯೂ ಲೊಕೇಶನ್. ಒಳ್ಳೆ ಫ್ರೇಮು. ಅಪ್ಪು ಐಸ ಹತ್ತು ಸ್ವಲ್ಪ ಐಸ. ಕೆಂಪಂಗಿ ಬಿಳಿ ಪಂಚೆ ಸೋಮೇಶ್ವರ ಅಂಚೆ ನೋಡೋಕೆ ಬಲು ಚೂಟಿ ಮಾತಂತೂ ಸಿಕ್ಕಾಪಟ್ಟೆ. ಕೋಳಿ ಕೂಗೋಕ್ ಮುಂಚೆ ಎದ್ದು ಇವರೇ ಕೂಗ್ತಾರೆ. ಸೂರ್ಯ ಹುಟ್ಟಕ್ ಮುಂಚೆ ಫುಲ್ ಬೇಕಾಗಿರ್ತಾರೆ. ಈಟುಳುಗಳು ಕಾಂಕ್ರೀಟ್ ರೋಡ್ ಆದಮೇಲೆ 2 ರೋಡ್ ಡಿವೈಡ್ ಆಗುತ್ತೆ. 2 ಮಂಡ್ ರೋಡ್. ಒಂದು ಆ ಸೈಡು ಸ್ಟ್ರೈಟ್ ರೋಡ್ ಹೋಗುತ್ತೆ, ಅದು ಕಕ್ಕಬೆ ಪಂಚಾಯತಿ ರೋಡು. ಇನ್ನೊಂದು ರೋಡು ಈ ತರ ಆಫ್ ರೋಡ್ ಶೈಲಿಯಲ್ಲಿ ಇರುತ್ತೆ, ಪ್ಯೂರ್ ಆಫ್ ರೋಡ್ ಶೈಲಿ. ಈ ರೋಡ್ನ ನೀವು ಫಾಲೋ ಮಾಡ್ಕೊಂಡು ಬೇಸ್ ಪಾಯಿಂಟ್ಗೆ ಹೋಗ್ಬೋದು. ಇನ್ನೂ ನಾವು ಬೇಸ್ ಪಾಯಿಂಟ್ಗೆ ಬಂದಿಲ್ಲ. ಇನ್ನೊಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ ಇರಬಹುದು ಬೇಸ್ ಪಾಯಿಂಟ್. ಎಲ್ಲಿರುವೆ ಮನವ ಕಾಣುವ ರೂಪಸಿಯೇ. ಲಿರಿಕ್ಸ್ ತಪ್ಪಾಯಿತು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ರೂಟ್ ಏನಾದರೂ ಕನ್ಫ್ಯೂಸ್ ಆದರೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಇಂಥ ಆರೆಂಜ್ ರಿಬ್ಬನ್ಗಳನ್ನು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಟ್ಟಿದ್ದಾರೆ. ಫಾಲೋ ಮಾಡ್ಕೊಂಡು ಹೋಯ್ತಾ ಇರಿ, ಎಲ್ಲೂ ದಾರಿ ತಪ್ಪಲ್ಲ. 1-2 ಹತ್ರ ಡೈವರ್ಷನ್ಸ್ ಇದ್ದಾವೆ, ನಿಮಗೆ ಕ್ಲಾರಿಟಿ ಸಿಗುತ್ತೆ ಇಲ್ಲಿಗೆ ಬಂದಾಗ. ಎಲ್ಲ ಕಡೆ ಅಷ್ಟಷ್ಟು ದೂರಕ್ಕೆ 50-50 ಮೀಟ್ರಿಗೆ ಆರೆಂಜ್ ರಿಬ್ಬನನ್ನು ಕಟ್ಟಿದ್ದಾರೆ. ಕಣ್ಣು ದೃಷ್ಟಿ ಇರಲಿ, ಹೋಯ್ತಾ ಇರ್ಬೋದು. ನೋಡಿ, ಅಲ್ಲೊಂದು ಕಟ್ಟಿದ್ದಾರೆ. ಬಟ್ ರೂಟ್ ಆ ಸೈಡ್ ಅಂತಿದೆ. ವೈ ಇಸ್ ದಿಸ್ ಕನ್ಫ್ಯೂಷನ್. ರೂಟ್ ಅಂತ ಹಾಕಿದ್ದಾರೆ. 3 ರೂಟ್ ಇದೆ. ಹಿಂಗೆ ಬಂದರೆ ಆ ಸೈಡಿನ ಒಂದು ರೂಟು, ನೋಡಿ ಇಲ್ಲೊಂದು ರೂಟ್ ಅಂತ ಹಾಕಿದ್ದಾರೆ. ಪ್ರೈವೇಟ್ ಪ್ರಾಪರ್ಟಿ, ಟ್ರೆಸ್ ಪಾಸಿಂಗ್ ನಾಟ್ ಅಲೌಡು. ರೂಟು ಈ ಕಡೆ. ಗುರು, ಹಿಂಗಿದ್ರೆ ಪಕ್ಕ ಜಿಗಣೆಗಳು ಭರ್ಜರಿಯಾಗಿರುತ್ತೆ. ನೋಡೋಣ ಬನ್ನಿ, ಹಿಂಗೆ ಫಾಲೋ ಮಾಡ್ಕೊಂಡು ಹೋಗೋಣ. ಬಂದರೆ ಬೆಟ್ಟ, ಹೋದರೆ ಟಾಟಾ. ನೋಡೋಣ ಏನಾಗಬಹುದು ಅಂತ. ಓ, ಫುಲ್ ಜಾರ್ಕ್ಲು.
ಎಲ್ಲ ಗುರು ತಿಳಿಸೈತಿ ರೂಟು ಜಾರ್ತಾನೆ ಐತೆ ನೋಡಿ. ಎಲ್ಲೆಲ್ಲೋ ಒಂದು ಡೈವರ್ಷನ್ ಐತೆ ಗುರು, ಎಲ್ಲ ಕಡೆ ಡೈವರ್ಷನ್ಗಳೇ. ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ನನಗೂ ಶ್ಯೂರ್ ಇಲ್ಲ ಕರೆಕ್ಟು ತಪ್ಪು ಅಂತ, ಏನೋ ಬರ್ತಾ ಇದ್ದೀನಿ ಅಷ್ಟೆ.